ಮಹೇಶ್ ಏನು ಅನ್ನೋದನ್ನು ಮಹೇಶ್ ಅವ್ರಿಗೆ ತಿಳಿಸಿದ್ದು ನಿಮ್ಮ ಬ್ರ್ಯಾಂಡ್. ಖಂಡಿತ. ಸೊ ಏನಾಗುತ್ತೆ, ಈ ಜರ್ನಿಯಲ್ಲಿ ನಾನೊಬ್ಬ ಲೀಡ್ರಾಗಿ ಬದಲಾದೆ. ನಾನೊಬ್ಬ ಸೊಸೈಟಿ ಬಗ್ಗೆ ಏನಾದರೂ ಒಂದು ಡಿಫ್ರೆನ್ಸ್ನ ಮಾಡ್ಬೋದು ಅನ್ನೋ ಒಬ್ಬ ವ್ಯಕ್ತಿಯಾಗಿ ಬದಲಾದೆ ನಾನು ಇವತ್ತು ನನ್ನ ಬಗ್ಗೆ ನಾನು ಯೋಚನೆ ಮಾಡಿಕೊಂಡು ಒಂದು ಸ್ಯಾಲ್ರಿ ತಗೊಂಡು ಯೋಚನೆ ಮಾಡ್ತಿರ್ತಕ್ಕಂಥ ಮಹೇಶ ಇವತ್ತು ದೇಶದ ಬಗ್ಗೆ ಯೋಚನೆ ಮಾಡುವಂಥ ಮಹೇಶಾಗಿ ಬದಲಾಗಿದ್ದೇನೆ. ಈ ಕಾನ್ಸೆಪ್ಟ್ ನಾಳೆ ದಿನ ಇವತ್ತು ನಮ್ಮನ್ನೆಲ್ಲ ಫಾಲೋ ಮಾಡಿ ಇಡೀ ಈ ಮೀಟ್ ಇಂಡಸ್ಟ್ರಿ ಚೇಂಜ್ ಆಗ್ತಾಯಿದೆ. ಎಲ್ಲರೂ ಹೈಜಿನಿಕ್ ಸ್ಟೋರ್ಸ್ ಮಾಡ್ತಾಯಿದ್ದಾರೆ. ನನ್ನ ಕಡೆಯಿಂದ ನಾನು ಯಾವಾಗಲೂ ಯೋಚನೆ ಮಾಡೋದು, ನಮ್ಮ ಕಂಪ್ನಿ ಕಡೆಯಿಂದ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಆಲ್ರೆಡಿ ಕೊಡ್ತಾಯಿದ್ದೀವಿ. ಸೊ ನಾವು ಇವತ್ತು ಬೆಂಚ್ ಮಾರ್ಕ್ ಆಗಿದ್ದೀವಿ ಈ ಇಂಡಸ್ಟ್ರಿಯಲ್ಲಿ. ಎಲ್ಲ ಸ್ಟೋರು ಹೈಜಿನಿಕ್ ಆಗಬೇಕು. ನಾವು ತಿಂತಕ್ಕಂಥ ಚಿಕನ್ನು ಮತ್ತು ಫಿಶ್ಶು ಅದು ರೋಡ್ ಸೈಡಲ್ಲಿ ಸಿಗಬಾರ್ದು, ಅನ್ಹೈಜಿನಿಕ್ ಶಾಪಲ್ಲಿ ಸಿಗಬಾರ್ದು. ಒಂದು ಹೈಜಿನಿಕ್ ಶಾಪು ವೆಲ್ ಎಕ್ವಿಪ್ಡ್ ಶಾಪಲ್ಲಿ ಸಿಗಬೇಕು. ಯಾಕಂದರೆ ಇದು ಫುಡ್. ಸೊ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಇವತ್ತು ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ 80% ಪ್ಲಸ್ ನಾನ್ ವೆಜಿಟೇರಿಯನ್ಸ್ ಇದ್ದಾರೆ. ಇವನು ಕರ್ನಾಟಕದಲ್ಲಿ 78% ಇದ್ದಾರೆ. ಸೊ ನಮ್ಮ ಪಕ್ಕದ ಆಂಧ್ರದಲ್ಲಿ ಕೇರಳದಲ್ಲಿ ಆಲ್ಮೋಸ್ಟ್ 90% ಪ್ಲಸ್ ನಾನ್ ವೆಜಿಟೇರಿಯನ್ಸ್ ಇದ್ದಾರೆ. ಸೊ ಈ ಫುಡ್ ಬಂದು ಒಂದು ಹೈಜಿನಿಕ್ ಶಾಪಲ್ಲಿ ಸಿಗಬೇಕು ಅನ್ನೋ ಕಾನ್ಸೆಪ್ಟನ್ನು ನಾವು ಅವತ್ತು ಸ್ಟಾರ್ಟ್ ಮಾಡಿದ್ದಕ್ಕೆ ಇವತ್ತು ನಾವೇ ಬೆಂಚ್ ಮಾರ್ಕ್ ಆಗಿದ್ದೀವಿ. ಇವತ್ತು ಯಾರೇ ಬಂದರೂ ಕೂಡ ನಮ್ಮನ್ನು ನೋಡ್ಕೊಂಡು ಮಾಡ್ತಾ ಇದ್ದಾರೆ. ಹೊರಗಿನ ಜನ ಬಿಸ್ನೆಸ್ ಮನ್ಗಳನ್ನು ನೋಡೋ ರೀತಿ ಹೆಂಗೆ ಅಂದರೆ, ಅವ್ರಿಗೇನು ಬಿಡಪ್ಪ, ಕೋಟ್ಯಾಂತರ ರೂಪಾಯಿ ಅರ್ನಿಂಗ್ ಇರುತ್ತೆ, 100 ಜನಕ್ಕೆ ಕೆಲಸ ಕೊಡ್ತಾರೆ, ತುಂಬ ಬಿಂದಾಸ್ ಲೈಫ್ ಅಂತ. ನಿಜವಾಗಿಯೂ ಈ ಬಿಸ್ನೆಸ್ ಮನ್ಗಳ ಲೈಫ್ ಅಷ್ಟೊಂದು ಬಿಂದಾಸ್ ಆಗಿರುತ್ತಾ, ಅಥವಾ 24/7 ನಿಮ್ಮ ತಲೆಯಲ್ಲಿ ಓಕೆ ಇದಾದರೆ ಹೆಂಗೆ, ಇದು ಕಡಿಮೆ ಆಯ್ತಾ, ಇದನ್ನು ಹೆಂಗೆ ಗೇನ್ ಮಾಡೋದು, ಇದು ಓಡ್ತಾ ಇರುತ್ತಾ? ರೆಸ್ಟ್ಲೆಸ್ ಲೈಫಾ ಬಿಸ್ನೆಸ್ ಮ್ಯಾನಿಂದು? ರೆಸ್ಟ್ಲೆಸ್ ಲೈಫ್ ಅಂತೇಳಿ ಹೇಳಿಕ್ಕೆ ಬರಲ್ಲ. ಸೊ ಬಿಸ್ನೆಸ್ ಮ್ಯಾನ್ಗೆ ಬಿಸ್ನೆಸ್ ಮ್ಯಾನ್ ಯಾವತ್ತೊಬ್ಬ ಲೀಡರ್ ಆಗಿರ್ತಾನೆ ಯಾವಾಗಲೂ ಅಷ್ಟೇ. ಅವನೊಬ್ಬ ಆರ್ಡಿನರಿ ಮ್ಯಾನ್ ಆಗಿ ದೊಡ್ಡ ಬಿಸ್ನೆಸ್ನ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಅವನು ಒಬ್ಬ ಬಿಸ್ನೆಸ್ ಮ್ಯಾನ್ ಯಾವಾಗಲೂ ಎಕ್ಸ್ಟ್ರಾಡಿನರಿ ಪರ್ಸನ್ ಆಗಿರ್ತಾನೆ. ಸೊ ಆ ಎಕ್ಸ್ಟ್ರಾಡಿನರಿ ಪರ್ಸನ್ನು ಬಿಂದಾಸಾಗಿ ಆರಾಮಾಗಿ ಟೈಮ್ ವೇಸ್ಟ್ ಮಾಡ್ಕೊಂಡಿರೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗೋಕ್ಕೆ ಏನು ಬೇಕು? ನನ್ನ ಹತ್ರ ಈಗ 1.5-2 ಕೋಟಿ ದುಡ್ಡಿದೆ, ನಾನು ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡ್ತೀನಿ, ತಿಂಗಳು ನನಗೆ ಲಾಭ ಬಂದರೆ ಸಾಕು, ಆಗುತ್ತಾ? ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಅವನು ಇನ್ವೆಸ್ಟ್ ಮಾಡಿದ ಮೇಲೆ ಅವನು ಅದನ್ನು ಹೆಂಗೆ ಡೆವಲಪ್ ಮಾಡ್ತಾನೆ, ಸೊ ಅದರಿಂದ ಒಂದು ಪರ್ಪಸ್ ಏನು. ಸೊ ನಾವೇನಾದ್ರೂ ಇಲ್ಲಿ ನಾವು ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಅದು ಉದ್ದೇಶ ಭಾಳ ಮುಖ್ಯ ಆಗುತ್ತೆ. ಸೊ ಆ ಉದ್ದೇಶ, ಮೊದಲನೇ ಉದ್ದೇಶ ಏನಾಗಿರ್ಬೇಕಂತಂದರೆ ನಾವು ನಿಜವಾಗ್ಲೂ ಜನಗಳಿಗೆ ಸೇವೆ ಮಾಡೋ ಉದ್ದೇಶ ಆಗಿರಬೇಕು. ಸೊ ನಾನು ದುಡ್ಡನ್ನು ಕೂಡ ನಾನು ಇನ್ವೆಸ್ಟ್ ಮಾಡಿ, ಸೊ ನನ್ನ ಪ್ರಾಡಕ್ಟ್ ಮತ್ತು ನನ್ನ ಸರ್ವಿಸಸ್ಸಿಂದ ನನ್ನ ಜನಗಳಿಗೆ ನಾನು ಸೇವೆ ಮಾಡ್ತೀನಿ. ಈ ಪ್ರಾಡಕ್ಟು ಈ ಸರ್ವಿಸಸ್ಸು ಇವತ್ತು ಈ ಜನಗಳಿಗೆ ಅನುಕೂಲ ಆಗುತ್ತೆ. ಆ ಅನುಕೂಲ ಆಗೋದ್ರಿಂದ ನನಗೇನಾದ್ರು ದುಡ್ಡು ಸಿಗುತ್ತೆ. ಸೊ ಆ ದುಡ್ಡು ನಮ್ಮ ಲಾಭವಾಗಿ ಕನ್ವರ್ಟ್ ಆಗುತ್ತೆ. ಕಳ್ಳಾಟಗಳು ಜಾಸ್ತಿ ದಿನ ನಡೆಯಲ್ಲ. ಅದು ಫುಡ್ ಮಾರ್ಕೆಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ನಮ್ಮ ಉದ್ದೇಶ ಸ್ಟ್ರೈಟ್ ಆ್ಯಂಡ್ ಕ್ಲಿಯರ್ ಆಗಿದ್ರೆ ಆ್ಯಂಡ್ ಜನಕ್ಕೆ ಒಳ್ಳೇದಾಗಿದ್ರೆ ಅವರೇ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ರೀಚ್ ಆಗೋ ತನಕ ಸ್ವಲ್ಪ ಕಷ್ಟ ಆಗ್ಬೋದು ನಮಗಷ್ಟೇ. ಇವತ್ತೇನಾಗುತ್ತೆ, ಪ್ರತಿಯೊಬ್ಬರಿಗೂ ಇವೊಂದು ನಮ್ಮಲ್ಲಿ ಯಾರೇ ಒಂದು ಇವತ್ತು ನಮ್ಮ ಟೀಮ್ ವರ್ಕ್ ಮಾಡ್ಬೋದು, ಇಲ್ಲ ನಮ್ಮ ಕಸ್ಟಮರ್ಸ್ ಇರ್ಬೋದು, ನಮ್ಮ ವೆಂಡರ್ಸ್ ಇರ್ಬೋದು. ಸೊ ಇದು ಪ್ರತಿಯೊಂದು ಏನಾಗುತ್ತೆ, ಇದ್ರ ಪರ್ಪಸ್ ಏನು, ಈ ಕಂಪ್ನಿ ವಿಷನ್ ಏನು. ಸೊ ಮೈ ಚಿಕನ್ ಮೂರು ಇವತ್ತು ನಿಜವಾಗ್ಲೂ ಮಾರ್ಕೆಟಲ್ಲಿ ಏನು ಡಿಫ್ರೆನ್ಸ್ನ ಮಾಡ್ತಾಯಿದೆ ಇವತ್ತು. ಸೊ ಒಂದು ಚಿಕನ್ನು ಮತ್ತು ಫಿಶ್ ಪ್ರಾಡಕ್ಟ್ನ ಇಟ್ಕೊಂಡು ಸೊ ಇಡೀ ಬೆಂಗಳೂರಲ್ಲಿ ನಾವು ನಂಬರ್ 1 ಆಗಿದ್ದೀವಿ ಅಂತ ಹೇಳಿದ್ರೆ, ಸೊ ಬಿಕಾಸ್ ಆಫ್ ನಮ್ಮ ಪರ್ಪಸ್ ಏನಿದೆ ಅದು ವೆರಿ ಇಂಪಾರ್ಟೆಂಟ್. ನಾವು ಕಸ್ಟಮರ್ಗೆ ಬೆಸ್ಟ್ ಪ್ರಾಡಕ್ಟ್ನ ಕೊಡಲೇಬೇಕು, ಅವ್ರಿಗೆ ಒಳ್ಳೆ ಕ್ವಾಲಿಟಿ ಕೊಡಬೇಕು. ಸೊ ಅವ್ರು ಏನು ಆಲ್ರೆಡಿ ಪ್ರಾಬ್ಲಮ್ನ ಅವ್ರು ಫೇಸ್ ಮಾಡ್ತಾಯಿದ್ರು ಮಾರ್ಕೆಟಲ್ಲಿ. ಒಂದು ಅನ್ಹೈಜಿನ್ ಪ್ರಾಬ್ಲಮ್ ಇತ್ತು, ಅವ್ರು ಒಳ್ಳೆ ಶಾಪಿಗೆ ಹೋಗ್ಬಿಟ್ಟು ಮೀಟ್ ಆ್ಯಂಡ್ ಸೀ ಫುಡ್ ತೊಗೊಳಕ್ಕೆ ಒಳ್ಳೆ ಶಾಪ್ಗಳೇ ಇರಲಿಲ್ಲ. ಸೊ ಆ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದ್ವಿ. ಮತ್ತು ಒಳ್ಳೆ ನೀಟಾಗಿ ಅವ್ರಿಗೆ ಕಟಿಂಗ್ ಮತ್ತು ಪ್ಯಾಕ್ ಮಾಡಿ ಕೊಡುವಂಥವ್ರು ಆಗಬೇಕಿತ್ತು, ಅದನ್ನು ನಾವು ಸಾಲ್ವ್ ಮಾಡಿದ್ವಿ. ಸೊ ಒಂದು ಔಟ್ಲೆಟಲ್ಲಿ ಏನೋ ಒಂಥರ ಕೆಟ್ಟದಾಗ ಸ್ಮೆಲ್ ಇಲ್ಲದೆ ಭಾಳ ಹೈಜಿನಿಕ್ ಆಗಿರೋ ಒಂದು ಶಾಪ್ ಬೇಕಿತ್ತು, ಅದನ್ನು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಇವತ್ತು ಏನಾಗಿದೆ, ಇಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಕ್ಕಂಥ ಒಂದು ಕಂಪ್ನಿ ಅಂತಂದರೆ ಮೈ ಚಿಕನ್ ಮೂರು ಇವತ್ತು ಮಾರ್ಕೆಟಲ್ಲಿ. ಸೊ ಇದರಿಂದ ಕಸ್ಟಮರ್ಗೆ ಭಾಳನೇ ಬೆನಿಫಿಟ್ ಇದೆ, ತುಂಬ ಟ್ರಾನ್ಸ್ಪರೆನ್ಸಿ ಇದೆ. ನಮ್ಮಲ್ಲಿ ಬಿಲ್ಲಿಂಗ್ ಆಗ್ಬೋದು, ಪೇಮೆಂಟ್ ಆಗ್ಬೋದು, ಪ್ರಾಡಕ್ಟ್ ಆಗ್ಬೋದು, ಸರ್ವಿಸಸ್ ಆಗ್ಬೋದು, ಎಂಪ್ಲಾಯ್ಸ್ ಆಗ್ಬೋದು. ಇಟ್ ಈಸ್ ರಿಯಲಿ ಅಮೇಝಿಂಗ್. ಕಸ್ಟಮರ್ಗೆ ಭಾಳನೇ ಉಪಯೋಗ ಇದೆ. ಈಗ ಮಹೇಶ್ ಅವ್ರನ್ನ ಈ ಸೀಟಲ್ಲಿ ನಾವು ನೋಡ್ತಾ ಇದ್ದೀವಿ ಒಬ್ಬ ಲೀಡರ್ ಆಗಿ ಅಂತ ಅಂದರೆ, ನಿಮ್ಮ ಇಷ್ಟು ವರ್ಷಗಳ ಜರ್ನಿ ಹೀಗೆ ಪೀಕಲ್ಲೇ ಇರಲ್ಲ, ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ಕೆಲವೊಂದು ಸಲ ಮಾರ್ಕೆಟಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ, ಅಥವಾ ನಿಮ್ಮ ಹತ್ರ ಇರೋ ಕೆಲಸಗಾರ ಏನಾದರೂ ಪ್ರಾಬ್ಲಮ್ ಮಾಡಿಕೊಂಡ್ರೆ, ಅದನ್ನೆಲ್ಲ ಹೆಂಗೆ ಸಾಲ್ವ್ ಮಾಡ್ಕೊಳ್ತಾ ಇದ್ರಿ? ಯಾರೇ ಹೊಸ್ದಾಗಿ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಆಲೋಚನೆ ತಕ್ಕನಾಗೆ ನಮ್ಮ ಮೂಡು ಮತ್ತು ನಮ್ಮ ಎನರ್ಜಿ ಬದಲಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾವಾಗಲೂ. ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಆಲೋಚನೆ ನಮಗೆ ಡೌನ್ ಆದರೆ, ಇಲ್ಲ ನಮಗೇನಾದ್ರು ಮನಸ್ಸಲ್ಲಿ ಏನಾದ್ರು ಬೇರೆ ಥರ ಯೋಚನೆ ಬಂದಾಗ ನಾವು ಆಟೋಮೆಟಿಕ್ಕಾಗಿ ನಾವು ಬದಲಾಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಆದರೆ ನೀವೇನು ಉದ್ದೇಶ ಇಟ್ಕೊಂಡು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಿ, ನೀವು ಲಾಸ್ಟ್ ಒಂದು ಪೀಕಲ್ಲಿ ಏನು ನೋಡ್ತೀರಿ, ನೀವು ಅದನ್ನು ನೋಡುತ್ತಾ ಇದ್ದರೆ ನಿಮ್ಗೆ ಯಾವಾಗಲೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಯಾಕಂದರೆ ನಿಮ್ಮ ಉದ್ದೇಶ ಬಂದು ಆ ಪೀಕನ್ನು ರೀಚ್ ಆಗೋದೇ ಇರುತ್ತೆ ಹೊರತು
ಇವತ್ತು ದಿನ ಬೆಳಗ್ಗೆ ಎದ್ದು ನಿಮ್ಮ ಯಾವುದೋ ಒಂದು ನಿಮ್ಮ ಥಾಟ್ಸ್ ಬಂತು ಇಲ್ಲ ನಿಮ್ಮ ಫೀಲಿಂಗ್ ಇವು ಚೆನ್ನಾಗಿಲ್ಲ, ಅದು ನಿಮ್ಮ ಗೋಲ್ ಅಲ್ವೇ ಅಲ್ಲ. ಸೊ ನಿಮ್ಮ ಎಂಡ್ ಗೋಲ್ ಏನಿದೆ ನೀವು ನೋಡ್ತಾ ಇದ್ದರೆ, ಸೊ ಅದು ನಿಮಗೆ ಇನ್ಸ್ಪಿರೇಷನ್ ಆಗಿರುತ್ತೆ. ಆಮೇಲೆ ಪ್ರತಿಯೊಬ್ಬರಿಗೂ ಎಲ್ಲನೂ ಆರಾಮಾಗಿ ಕ್ಲಿಯರ್ ಆಗಿರಲ್ಲ ಯಾವಾಗಲೂ ಅಷ್ಟೇ. ಸೊ ಒಂದು ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ತುಂಬ ಮಿಸ್ ಇರುತ್ತೆ, ಇವನು ಒಂದು ಸಮ್ಟೈಮ್ಸ್ ಎಂಪ್ಲಾಯೀಸ್ ಜೊತೆ ತುಂಬ ಇಶ್ಯೂಸ್ ಇರುತ್ತೆ. ಸೊ ನೀವು ಅದರಿಂದ ಹೋದಾಗ ನಾವು ನಿಜವಾಗ್ಲೂ ನಮ್ಮ ಎನರ್ಜಿನ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಎನರ್ಜಿ ಏನಪ್ಪ ಅಂತಂದರೆ, ಸೊ ನಮ್ಮ ಬಿಸ್ನೆಸ್ ಇಂಟೆನ್ಷನ್, ಸೊ ಏನಿರುತ್ತೆ ನಮ್ಮ ಒರಿಜಿನಲ್ ಇಂಟೆಂಟ್ ಏನಿರುತ್ತೆ, ನಮ್ಮ ಪರ್ಪಸ್ ಏನಿರುತ್ತೆ, ಅದೇ ನಮ್ಮ ಎನರ್ಜಿ ಆಗಬೇಕು. ಓಕೆ, ನೀವು ಲೀಡರ್ ಅಂದಾಗ ನನಗೆ ಓದಿದ್ದೊಂದು ಕೋಟ್ ನೆನಪಾಯಿತು. ಚೇರ್ ಮೇಲೆ ಕುತ್ಕೊಂಡು ಒಬ್ಬ ಲೀಡರ್ ಚೇರ್ ಮೇಲೆ ಕುತ್ಕೊಳ್ಳೋನಲ್ಲ, ಕೆಳಗಿಳಿದು ಕೆಲಸ ಮಾಡೋನು ಲೀಡರ್ ಆಗ್ತಾನೆ ಅಂತ. ಓಕೆ, ನನಗೆ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಯೂತ್ಸ್ ಇನ್ಸ್ಪೈರ್ ಆಗಬೇಕು ಅಂದರೆ ಹೆಂಗಂದರೆ ಕಣ್ಮುಚ್ಚು ಮುಗಿಯೋದ್ರೊಳಗೆ ಅಥವಾ ಕಣ್ಮುಚ್ಚು ಬಿಡೋದ್ರೊಳಗೆ ಎಲ್ಲ ಆಗಬೇಕು ಅಂದ್ಕೊಳ್ತಾರೆ. ಸೊ ತಾಳ್ಮೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೊನೆಯದಾಗಿ ಮಹೇಶ್ ಅವ್ರಿಗೆ, ನಿಮ್ಮ ದಿನಚರಿ ಹೇಗಿರುತ್ತೆ? 18 ವರ್ಷ ಆದಮೇಲೆ ನಿದ್ರೆ ಏನಾದರೂ ಜಾಸ್ತಿ ಮಾಡ್ತಾ ಇದ್ದೀರಾ, ಅಥವಾ 18 ವರ್ಷ ಅಲ್ಲ ಅದು 20 ವರ್ಷ 25 ವರ್ಷ ಆದರೂ ಕೂಡ ದಿನ ಪ್ರತಿ ನಿದ್ದೆ ಕಡಿಮೆ ಆಗ್ತಾ ಇರುತ್ತಾ? ಹೆಂಗಿರಬೇಕು ನಮ್ಮ ಲೈಫ್ ಸ್ಟೈಲ್? ಇನ್ನು 18 ವರ್ಷದ ಜರ್ನಿಯಲ್ಲಿ ನಿದ್ದೆ ಆ್ಯಕ್ಚುಲಿ ಕಮ್ಮಿ ಆಗಿದೆ. ಆದರೆ ಆ ಕಮ್ಮಿ ಆಗಿದ್ದ ಅವರ್ಸು ಈ ಕ್ವಾಲಿಟಿ ಆಫ್ ಸ್ಲೀಪಾಗಿ ಬದಲಾಗಿದೆ. ಸೊ ನಾವು ಎಷ್ಟು ಅವರ್ ನಿದ್ದೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಅವರ್ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ ಅನ್ನೋದು ಕ್ವಾಲಿಟಿ ಸ್ಲೀಪ್ ಅಂತಾರೆ ಅದನ್ನು. ಸೊ ಕ್ವಾಲಿಟಿ ಸ್ಲೀಪ್ ಎಷ್ಟು ಅವರ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗಿದೆ.